ಹಲೋ ಹಾಯ್, ನಮಸ್ಕಾರ ಸ್ನೇಹಿತರೆ. ಇನ್ನೇನು ವಿಎಒ ಪರೀಕ್ಷೆ 75 ಸುಮಾರು 75 ದಿನಗಳಿದೆ. ಲ್ಯಾಂಡ್ ಸರ್ವೇಯರ್ 75 ದಿನ ಇದೆ. ಮುಂದೆ ಇಎಸ್ಐ ಮತ್ತೆ ಪಿಎಸ್ಐ ಪರೀಕ್ಷೆಗಳು ಕೂಡ ಬರುತ್ತೆ. ಅದಕ್ಕೋಸ್ಕರನೇ ಕೆಇಎಸ್ ಸ್ಪೆಷಲ್ ಗ್ರೂಪ್ ಸಿ ಟೆಸ್ಟ್ ಸೀರೀಸ್ ಫಾರ್ ವಿಎಒ, ಲ್ಯಾಂಡ್ ಸರ್ವೇಯರ್ಗೆ ಜಿಕೆ ಮತ್ತೆ ಮುಂಬರುವ ಇಎಸ್ಐಗೆ ಜಿಕೆ ಹೆಲ್ಪ್ ಆಗುತ್ತೆ, ಪಿಎಸ್ಐ ಹೆಲ್ಪ್ ಆಗುತ್ತೆ, ಮುಂಬರುವ ಎಲ್ಲ ಪರೀಕ್ಷೆಗಳಿಗೂ ಹೆಲ್ಪ್ ಆಗುತ್ತೆ. ಸೊ ಏನ್ ಸರ್ ನಿಮ್ಮ ಟೆಸ್ಟ್ ಸೀರೀಸ್ ನ ವಿಶೇಷತೆ, ಯಾಕೆ ಸರ್ ನಿಮ್ದು ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಅಂತ ತುಂಬಾ ಜನ ಕೇಳ್ತೀರಾ. ನಿಮಗೆ ತುಂಬಾ 399, 499, 249 ಅಥವಾ 999 ಹೀಗೆ ಹಲವಾರು ಪ್ರೈಸ್ ಗಳಿಗೆ ಸಿಗುತ್ತೆ. ಅದಕ್ಕೆ ಕಂಪೇರ್ ಮಾಡಿದ್ರೆ ಸರ್ ನಿಮ್ಗೆ ತುಂಬಾ ಜಾಸ್ತಿ ಇದೆ ಅಂತ ಹೇಳ್ತೀರಾ. ಸೊ ಎಸ್, ನಮ್ದು ಕಂಪೇರ್ ಮಾಡಿದ್ರೆ ಒಂದು ಸ್ಟ್ಯಾಂಡರ್ಡ್ ಈಗ ಒಬ್ರು 1000 ರೂಪಾಯಿ ಕೊಟ್ಟರೆ ನಾವು ಒಂದು 200-300 ರೂಪಾಯಿ ಜಾಸ್ತಿ ಇದೆ. ಯಾಕೆ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ಅದಾದ್ಮೇಲೆ ನೀವು ಡಿಸೈಡ್ ಮಾಡಿ ಯಾಕೆ ನಮ್ದು ಜಾಸ್ತಿ ಇದೆ, ಅದು ವರ್ತ್ ಹೌದಾ ಅಲ್ವಾ ಅಂತ ಹೇಳಿ. ಆಯ್ತಾ? ಫುಲ್ ವಿಡಿಯೋ ನೋಡಿ, 10 ನಿಮಿಷಕ್ಕಿಂತ ಜಾಸ್ತಿ ಇರಲ್ಲ ಸ್ನೇಹಿತರೆ. ಇದ್ರ ವಿಶೇಷತೆ ಏನು, ನಿಮಗೆ ಹೇಗೆ ಹೆಲ್ಪ್ ಆಗುತ್ತೆ ಅನ್ನೋದನ್ನ ನಾನು ಹೇಳ್ತೀನಿ. ಖಂಡಿತ ಫುಲ್ ವಿಡಿಯೋ ನೋಡಿ. ಆಯ್ತಾ? ಸೊ ಟೋಟಲ್ ನಮ್ ಟೆಸ್ಟ್ ಸೀರೀಸ್ ಬಂದು 32 ಟೆಸ್ಟ್ ಇರುತ್ತೆ. ಈ 32 ಟೆಸ್ಟ್ ನಲ್ಲಿ ನಿಮಗೆ 11 ಸಬ್ಜೆಕ್ಟ್ ವೈಸ್ ಇರುತ್ತೆ, 8 ಕಮ್ಯುನಿಕೇಶನ್ ಇರುತ್ತೆ, 5 ಕರೆಂಟ್ ಅಫೇರ್ಸ್ ಇರುತ್ತೆ, ಒಂದು ಬಜೆಟ್ ಸರ್ವೆ ಇರುತ್ತೆ, ಒಂದು ಕೆಇಎ ಗ್ರೂಪ್ ಸಿ ಸ್ಪೆಷಲ್ ಸಿಲೆಬಸ್ ಅಂದ್ರೆ ಯಾವ್ದಪ್ಪ ಪಂಚಾಯತ್ ರಾಜ್, ಮುನ್ಸಿಪಾಲಿಟಿ, ಲ್ಯಾಂಡ್ ರಿಫಾರ್ಮ್ಸ್, ಕೋಆಪರೇಟಿವ್ಸ್ ಏನಿದೆ ಅಲ್ವಾ ಅದ್ರ ಮೇಲೆನೆ ಒಂದು ಟೆಸ್ಟ್ ಸಪರೇಟ್ ಆಗಿರುತ್ತೆ. ಯಾಕಂದ್ರೆ ಗ್ರೂಪ್ ಸಿ ಸ್ಪೆಷಲ್ ಸಿಲೆಬಸ್ ಕೆಇಎದ್ದು ಒಂದು ಮೆಂಟಲ್ ಎಬಿಲಿಟಿ ಟೆಸ್ಟ್, 5 ಜಿಕೆ ಫುಲ್ ಲೆಂತ್ ಟೆಸ್ಟ್, ಟೋಟಲ್ 32 ಟೆಸ್ಟ್. 32 ಟೆಸ್ಟ್ ಗ್ರೂಪ್ ಸಿ ಟೆಸ್ಟ್ ಸೀರೀಸ್ ನಿಮ್ಗೆ ಎಲ್ಲೂ ಸಿಗಲ್ಲ. ನಾನು ನೋಡಿರುವ ಹಾಗೆ ಎಲ್ಲವೂ 20 ಟೆಸ್ಟ್ ಇದೆ. ಅಂದ್ರೆ 10 ಫುಲ್ ಲೆಂತ್ ಜಿಕೆ, 10 ಕಮ್ಯುನಿಕೇಶನ್ ಫುಲ್ ಲೆಂತ್. ಯಾರಿಗೆ ಸಬ್ಜೆಕ್ಟ್ ವೈಸ್ ಟೆಸ್ಟ್ ಬೇಕು ಅಂತ ಇದೆ ಅಲ್ವಾ, ಇದು ಖಂಡಿತ ಅವರಿಗೆ ಸಹಾಯ ಆಗತ್ತೆ. ಓಕೆನಾ? ಖಂಡಿತ ಸಹಾಯ ಆಗುತ್ತೆ. ನಾವು ಸ್ಪೆಷಲ್ ಫೋಕಸ್ ಕರೆಂಟ್ ಅಫೇರ್ಸ್ ಅಂತ 5 ಟೆಸ್ಟ್ ಕೊಟ್ಟಿದೀವಿ. ಯಾಕಂದ್ರೆ ಕೆಇಎ ಕರೆಂಟ್ ಅಫೇರ್ಸ್ ಮೇಲೆ ಜಾಸ್ತಿ ಫೋಕಸ್ ಮಾಡುತ್ತೆ. ಇದರ ಜೊತೆಗೆ ನಿಮಗೆ 15 ತಿಂಗಳ ಬೂಸ್ಟರ್ ಡೋಸ್ MCQs ನ ಕೂಡ ಕೊಡ್ತೀವಿ. ನಮ್ಮ ಮಂತ್ಲಿ MCQs ಇದೆ ಅಲ್ವಾ, ಫ್ರೀ ಆಗಿ ನಿಮಗೆ 15 ತಿಂಗಳದ್ದು ಬೂಸ್ಟರ್ ಡೋಸ್ MCQs ಫ್ರೀ ಆಗಿ ಸಿಗುತ್ತೆ. 15 ತಿಂಗಳದ್ದು. ಆಯ್ತಾ? ಒಂದು ಟೆಸ್ಟ್ ಅಲ್ಲಿ 80 ಕ್ವಶನ್ ಇರುತ್ತೆ ಸಬ್ಜೆಕ್ಟ್ ವೈಸ್ ಅಲ್ಲಿ, 20 ಕರೆಂಟ್ ಅಫೇರ್ಸ್ ಇರುತ್ತೆ. ಎಲ್ಲವೂ ಕೂಡ ಆನ್ಲೈನ್. ಈಗಲೇ ಹೇಳ್ತಾ ಇದ್ದೀನಿ, ಮತ್ತೆ ಮತ್ತೆ ಕೇಳಬೇಡಿ. ಫೋನ್ ಮಾಡ್ತೀರಾ, ಮೆಸೇಜ್, ಸರ್ ಹೇಗೆ ಆನ್ಲೈನ್ ಆಫ್ಲೈನ್? ಆನ್ಲೈನ್. ಅದು ಕೂಡ PDF ಫಾರ್ಮ್ ಅಲ್ಲಿ ಕೊಡ್ತೀವಿ. ಇದು ಆಪ್ ಅಲ್ಲಿ ಇಲ್ಲ. ಯಾರ್ಯಾರು ಆಪ್ ನೋಡ್ಬೇಕಂತಿರಲ್ಲ, ನಮ್ಮ ಆಪ್ ಅಲ್ಲಿ ಇಲ್ಲ. ಇದನ್ನ PDF ಫಾರ್ಮ್ ಅಲ್ಲಿ ಟೆಲಿಗ್ರಾಮ್ ಅಲ್ಲಿ ಕೊಡ್ತೀವಿ. ಸರ್ ಯಾವ ಆಪ್ ಅಲ್ಲಿ ಯಾಕೆ ಕೊಟ್ಟಿಲ್ಲ ಅಂತ ಅಂದರೆ, ಅಲ್ಲಿ ಕೊಟ್ಬಿಟ್ರೆ ನೀವು ಪರೀಕ್ಷೆ ಬರೆಯೋದು ಪೇಪರ್ ಅಂಡ್ ಪೆನ್ ಇಟ್ಕೊಂಡು, ನಾಟ್ ಕಂಪ್ಯೂಟರ್ ಬೇಸ್ಡ್, CBT ಬೇಸ್ಡ್ ಇಲ್ಲ. ಸೊ ನೀವು ಪ್ರಿಂಟ್ ತಗೋಬೇಕು, ಅದನ್ನ ಕೂತ್ಕೊಂಡು ಬಿಡಿಸ್ಬೇಕು. 5 ಆಪ್ಷನ್ OMR ಇಟ್ಕೊಂಡು ಕೂತ್ಕೊಂಡು ಬಿಡಿಸಿದಾಗ್ಲೇನೆ ಒಂದೊಂದು ಏನ್ ಮಾಡ್ತೀರಾ ಗೊತ್ತಾ, A ಹಾಕೋದು B ಹಾಕಿರ್ತೀರ, B ಹಾಕೋದು C ಹಾಕಿರ್ತೀರ. ಈ ತರದ ಮಿಸ್ಟೇಕ್ಸ್ ತುಂಬಾ ಜನ ಮಾಡ್ತಾ ಇರ್ತೀರ. ಅದು ಆಗಬಾರ್ದು ಅನ್ನೋದಕ್ಕೆ ನಾವು ಕೊಡ್ತಾ ಇದ್ದೀನಿ. ಆಪ್ ಅಲ್ಲೂ ನಾನು ಇದನ್ನೇ PDF ಹಾಕ್ಬೋದು, ನಿಮಗಲ್ಲಿ ಎಕ್ಸ್ಟ್ರಾ ಮತ್ತೆ 20-30 ರೂಪಾಯಿ ಎಕ್ಸ್ಟ್ರಾ ಆಗುತ್ತೆ. ಅದು ಬೇಡ. ಓಕೆನಾ? ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ, ಪ್ರೈವೇಟ್ ಗ್ರೂಪ್ ಅಲ್ಲಿ ಆಸ್ ಪರ್ ಶೆಡ್ಯೂಲ್ ಇದೆ ನಮ್ದು, ಅದ್ರ ಪ್ರಕಾರ ಹಾಕ್ತಾ ಹೋಗ್ತೀವಿ. ನೀವು ಪ್ರಿಂಟ್ ತಗೊಂಡು ಬಿಡಿಸ್ಕೊಂಡು ಹೋಗಬಹುದು. ಓಕೆನಾ? ಅದಾದ್ಮೇಲೆ ನಿಮ್ಗೆ ಏನೇ ಡೌಟ್ಸ್ ಇರಲಿ, ನಮ್ಮ ಕಡೆಯಿಂದ 100% ಸಪೋರ್ಟ್ ಸಿಗುತ್ತೆ. ಸರ್ ನನಗೆ ಇದು ಓದಕ್ಕಾಗ್ತಾ ಇಲ್ಲ, ಅದು ಆಗ್ತಾ ಇಲ್ಲ, ಹೇಗೆ ಅನ್ನೋದು, ಅಥವಾ ಯಾವ ಸಬ್ಜೆಕ್ಟ್ ಮುಗಿಸ್ಬೇಕು, ಹೇಗೆ ಯಾವ ಸೋರ್ಸ್ ಗೊತ್ತಾಗ್ತಾ ಇಲ್ಲ ಅಂದ್ರೆ, ನಮ್ಮ ಕಡೆಯಿಂದ 100% ಮೆಂಟರ್ಶಿಪ್ ಸಪೋರ್ಟ್ ಏನಿದೆ ಅಲ್ಲ, ಅದು ಆಸ್ ಯೂಶುವಲ್ ಇದ್ದೇ ಇರುತ್ತೆ. ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸರ್ ಇಷ್ಟೆಲ್ಲದಕ್ಕೂ ಎಷ್ಟಪ್ಪ ಆಗುತ್ತೆ ಅಂತ ಕೇಳ್ಬೋದು. ಆಕ್ಚುಲಿ 3500 ರೂಪಾಯಿ ಇದೆ. ಇದು ಅಲ್ಲ, 1750 ರೂಪಾಯಿ, 1750. ಓಕೆನಾ? ಸರ್ ಹೇಳ್ಬೋದು 1750 ಜಾಸ್ತಿ ಆಯ್ತಲ್ಲ. ನೋಡಿ, ಬೇರೆ ಕಡೆ ಎಲ್ಲ ನಿಮಗೆ 1200 ರುಪೀಸ್ಗೆ 22 ಟೆಸ್ಟ್ ಕೊಡ್ತಾ ಇದ್ದಾರೆ. ನಮ್ದು ಎಷ್ಟಿದೆಪ್ಪ? 32 ಟೆಸ್ಟ್ ಇದೆ. 32 ಟೆಸ್ಟ್ 1750 ಅಷ್ಟೇ. 32 ಟೆಸ್ಟ್ 1750, ಅರೌಂಡ್ ಎಷ್ಟು ರೂಪಾಯಿ ಆಗುತ್ತೆ? 50 ರುಪೀಸ್ ಆಗುತ್ತೆ. ಅರೌಂಡ್ 50 ರೂಪಾಯಿ ಒಂದು ಟೆಸ್ಟಿಗೆ. ಬರೀ 50 ರೂಪಾಯಿ ನಾವು ತಗೋತಾ ಇರೋದು. ಓಕೆನಾ? ಯಾರು ನಮ್ಮ ಓಲ್ಡ್ ಸ್ಟೂಡೆಂಟ್ಸ್ ಇದ್ದೀರಾ ಅಲ್ವಾ, ಯಾರು ನಮ್ದು ಕರೆಂಟ್ ಅಫೇರ್ಸ್ ಕ್ಲಾಸ್ ತಗೊಂಡಿದ್ದೀರಾ, ಅಥವಾ ಕಮ್ಯುನಿಕೇಶನ್ ಕೋರ್ಸ್ ತಗೊಂಡಿದ್ದೀರಾ, ಆಮೇಲೆ ಕರೆಂಟ್ ಅಫೇರ್ಸ್ ತಗೊಂಡಿದ್ದೀರಾ, ಅಂಡ್ ಬೇರೆ ಸಬ್ಜೆಕ್ಟ್ಸ್ ಪಾಲಿಟಿ, ಹಿಸ್ಟ್ರಿ, ಜೋಗ್ರಫಿ, ಈ ತರ ಏನೇ ಒಂದು ಕೋರ್ಸ್ ತಗೊಂಡಿದ್ರೆ, ನಮ್ದು ಓಲ್ಡ್ ಸ್ಟೂಡೆಂಟ್ ಇದ್ರೆ 1350 ರೂಪಾಯಿ ಮಾತ್ರ. ಓಕೆನಾ? ಬೇರೆಯವ್ರಿಗೆ 1750. ಓಕೆ, ನಮ್ಮ ಓಲ್ಡ್ ಸ್ಟೂಡೆಂಟ್ಸ್ಗೆ 1350. ಓಕೆನಾ? ನೋಡಿ, PC ಟೆಸ್ಟ್ ಸೀರೀಸ್ ಅನ್ನೇ ನಾನು 1350 ಕೊಟ್ಟಿದ್ದೀನಿ. ಅಲ್ಲಿ ಎಷ್ಟಿತ್ತಪ್ಪ? 23 ಟೆಸ್ಟ್ ಅಲ್ವಾ? ಸೇಮ್ 1350ಗೆ ಕೊಡ್ತಾ ಇದ್ದೀನಿ 32 ಟೆಸ್ಟ್.
ಅಲ್ವಾ? ಯಾರು ಆಲ್ರೆಡಿ ಪಿ ಸಿ ತಗೊಂಡಿದ್ದೀರಲ್ಲ ಅವ್ರು ತಗೋಬೇಡಿ. ಜಿ ಕೆ ಆಲ್ಮೋಸ್ಟ್ ಸೇಮ್ ಇರುತ್ತೆ, ಕರೆಂಟ್ ಅಫೇರ್ಸ್ ಒಂದು ಚೇಂಜ್ ಇರುತ್ತೆ, ಬಟ್ ಜಿ ಕೆ ಆಲ್ಮೋಸ್ಟ್ ಸೇಮ್ ಇರುತ್ತೆ. ಪಿ ಸಿ ಅವರು ತಗೊಳಕ್ ಹೋಗಬೇಡಿ, ಬೇಡ, ಇದನ್ನೇ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಆಲ್ಮೋಸ್ಟ್ ಸೇಮ್ ಇರುತ್ತೆ. ಬಿಕಾಸ್ ಎಕ್ಸಾಮ್ ಭಾಳ ದೂರ ಇಲ್ಲ. ಈಗ 6-7 ತಿಂಗಳಿದ್ರೆ ನಾವು ಹೊಸದ್ ಮಾಡ್ಬೋದಾಗಿತ್ತು, ಬಟ್ ಯಾರು ಪಿ ಸಿ ಇದ್ದೀರಲ್ವಾ ಅದು ಆಲ್ಮೋಸ್ಟ್ ಗ್ರೂಪ್ ಸಿಗೂ ಅವೇ ಕ್ವಶನ್ಸ್ ಇರ್ತವೆ. ಬಟ್ ಎಕ್ಸ್ಟ್ರಾ ಏನಂತಂದ್ರೆ ಇದರಲ್ಲಿ ಗ್ರೂಪ್ ಸಿ ಸ್ಪೆಷಲ್ ಸಿಲೆಬಸ್, ಪಂಚಾಯತ್ ರಾಜ್, ಮುನ್ಸಿಪಾಲಿಟಿ, ಲ್ಯಾಂಡ್ ರಿಫಾರ್ಮ್ಸ್ ಹೇಳಿದ ಅದು ಎಕ್ಸ್ಟ್ರಾ. ಆಮೇಲೆ ನಿಮ್ಗೆ ಏನಿರುತ್ತೆ, ಒಂದು ಮೆಂಟಲ್ ಎಬಿಲಿಟಿ ಟೆಸ್ಟ್ ಇರುತ್ತೆ ಎಕ್ಸ್ಟ್ರಾ, ಆಯ್ತಾ? ಅದು ಬಿಟ್ರೆ ಫುಲ್ ಲೆಂತ್ ಪೇಪರ್ ಇದಾವಲ್ವಾ, 5 ಫುಲ್ ಲೆಂತ್ ಪೇಪರ್ ಏನಿದೆ ಅದು KE ಗ್ರೂಪ್ ಸಿ ಲೆವೆಲ್ ಇರುತ್ತೆ. ಪಿ ಸಿ ಅವ್ರಿಗೆ ಏನ್ ಕೊಟ್ಟಿದೀವಿ ಅದು ನಾರ್ಮಲ್ ಜಿ ಕೆ ಪೇಪರ್, ಬಟ್ ಇಲ್ಲಿ ಫುಲ್ ಲೆಂತ್ ಇರುತ್ತೆ. ಯಾರು ಪಿ ಸಿ ಎಕ್ಸಾಮ್ ಇದೀರಲ್ವಾ ಪ್ಲಸ್ ಕಮ್ಯುನಿಕೇಶನ್ ಟೆಸ್ಟ್ ಇರುತ್ತೆ. ಯಾರು ಪಿ ಸಿ ತಗೊಂಡಿದ್ದೀರಲ್ವಾ ಅವರಿಗೆ ನಾವು ಜಸ್ಟ್ 249 ರೂಪೀಸ್ ಅಷ್ಟೇ ಏನ್ ಕೊಡ್ತೀವಲ್ಲಿ, 5 ಫುಲ್ ಲೆಂತ್ ಪೇಪರ್ ಕೊಡ್ತೀವಿ. ಯಾರು ಪಿ ಸಿ ತಗೊಂಡಿದ್ರೆ ಅವರಿಗೆ 249 ರೂಪೀಸು, 5 ಫುಲ್ ಲೆಂತ್ ಪೇಪರ್ಸ್ ಇರುತ್ತೆ. ಆಮೇಲೆ ಒಂದು ಮೆಂಟಲ್ ಎಬಿಲಿಟಿ ಟೆಸ್ಟ್. ಟೋಟಲ್ ನಿಮಗೆ 5 8 13 14 ಟೆಸ್ಟ್ಗಳನ್ನ ಕೊಡ್ತೀವಿ. 8 ಯಾವ್ದಂದ್ರೆ ಕಮ್ಯುನಿಕೇಶನ್, 5 ಜಿ ಕೆ ಫುಲ್ ಲೆಂತ್, 13 ಒಂದು ಗ್ರೂಪ್ ಸಿ ಸ್ಪೆಷಲ್ ಸಿಲೆಬಸ್. ಟೋಟಲ್ 14 ಟೆಸ್ಟ್ಗಳು ಬರೀ 249 ರೂಪಾಯಿಗೆ ನಿಮಗೆ ಸಿಗುತ್ತೆ. ಯಾರು ಪಿ ಸಿ ಆಲ್ರೆಡಿ ತಗೊಂಡಿದ್ದೀರಾ ಅವ್ರಿಗೆ 249 ರೂಪೀಸ್ಗೆ 14 ಟೆಸ್ಟ್ಗಳನ್ನ ಕೊಡ್ತೀವಿ, ಆಲ್ರೆಡಿ ತಗೊಂಡಿರೋರು, ಆಯ್ತಾ? ಇದು ನೆನ್ಪಿಟ್ಕೊಳ್ಳಿ, ಇದು ಇಂಪಾರ್ಟೆಂಟ್. ಇದು ಓಲ್ಡ್ ಸ್ಟೂಡೆಂಟ್ಸ್ಗೆ, ಯಾರು ನಮ್ಗೆ ಕಮ್ಯುನಿಕೇಶನ್ ಕೋರ್ಸ್ ತಗೊಂಡಿದ್ದೀರಲ್ವಾ ಅಥವಾ ವಿಡಿಯೋ ಕೋರ್ಸ್ ತಗೊಂಡಿದ್ದೀರಾ ಆಪ್ ಅಲ್ಲಿ, ಓಕೆ, ಅವ್ರಿಗೆಲ್ರು ಕರೆಂಟ್ ಅಫೇರ್ಸ್ ಕ್ಲಾಸ್ ತಗೊಂಡಿದ್ದೀರಲ್ವಾ ಅವ್ರೆಲ್ರಿಗೂ 1350 ರೂಪಾಯಿ ಓಲ್ಡ್ ಸ್ಟೂಡೆಂಟ್ಸ್ಗೆ. ಏನಾ ಇದು ಗೊತ್ತಿರ್ಲಿ. ಯಾರು ಪಿ ಸಿ ಸ್ಟೂಡೆಂಟ್ಸ್ ಇದ್ದೀರಾ ಜಸ್ಟ್ 249 ಫಾರ್ ಕಮ್ಯುನಿಕೇಶನ್ ಆಮೇಲೆ ಗ್ರೂಪ್ ಸಿ ಫುಲ್ ಲೆಂತ್ ಒಂದು ಸ್ಪೆಷಲ್ ಸಿಲೆಬಸ್. ಟೋಟಲ್ 14 ಟೆಸ್ಟ್, 249 ರೂಪೀಸ್. ಸರ್ ಸಬ್ಜೆಕ್ಟ್ ವೈಸ್ ಹೇಗಿರುತ್ತೆ ಅಂತ ನೀವು ಕೇಳ್ಬೋದು. ಎಕನಾಮಿಗೆ ಒಂದು ಟೆಸ್ಟ್, ಮುಂಚೆ 2 ಇಟ್ಟಿದ್ವಿ, ಅಲ್ಲಿ ವೇಟೇಜ್ ಕಮ್ಮಿ ಇರೋದ್ರಿಂದ ಎಕನಾಮಿಗೆ ಒಂದೇ ಟೆಸ್ಟ್ ಮಾಡಿದೀವಿ. ಆನ್ಷಿಯಂಟ್ ಮಿಡಿವಲ್ ಒಂದಿತ್ತು, ಬಟ್ ಅಲ್ಲಿ ವೇಟೇಜ್ ಕಮ್ಮಿ ಇರೋದ್ರಿಂದ ಆನ್ಷಿಯಂಟ್ ಮಿಡಿವಲ್ 2 ಸೇರಿ ಒಂದು ಟೆಸ್ಟ್ ಅನ್ನ ಮಾಡಿದೀವಿ. ನೋಡಿ, ಎಲ್ಲದಕ್ಕೂ ನಾವಿಲ್ಲಿ ಯಾವ್ದು ಹೈ ಯೀಲ್ಡಿಂಗ್ ಟಾಪಿಕ್ಸ್ ಇದೆ ಅಲ್ವಾ ಅದ್ರ ಮೇಲೆನೆ ಪ್ರಶ್ನೆ. ಆಮೇಲೆ ನಮ್ದು ಟೆಸ್ಟ್ ಪ್ರೀವಿಯಸ್ ಇಯರ್ ಕ್ವಶನ್ ಬೇಸ್ಡ್, ಪ್ರೀವಿಯಸ್ ಇಯರ್ ಕ್ವಶನ್ ಬಿಟ್ಟು ಎಲ್ಲೂ ಹೊರಗಡೆ ಹೋಗಲ್ಲ. ಪ್ರೀವಿಯಸ್ ಇಯರ್ ಕ್ವಶನ್ ಬೇಸ್ಡ್ ನಾವು ಕೊಡೋದು, ಓಕೆನಾ? ಪ್ರೀವಿಯಸ್ ಇಯರ್ ಕ್ವಶನ್ ಬೇಸ್ಡ್ ಕೊಡೋದು. ಇನ್ ಬಿಟ್ವೀನ್ ಒಂದೊಂದು ಕರೆಂಟ್ ಅಫೇರ್ಸ್ ಟೆಸ್ಟ್ ಇರುತ್ತೆ. ಪಿ ಸಿಗೆ ನಾವು ಲಾಸ್ಟ್ ಅಲ್ಲಿ ಕೊಟ್ಟಿದ್ವಿ, ಇಲ್ಲಿ ಇನ್ ಬಿಟ್ವೀನ್ ಕೊಡ್ತಾ ಇದೀವಿ. 2 ಮಾಡರ್ನ್ ಇಂಡಿಯಾ ಇದೆ, ಅಗೇನ್ ಮಾಡರ್ನ್ ಇಂಡಿಯಾ ಆದ್ಮೇಲೆ ಇನ್ನೊಂದು ಕರೆಂಟ್ ಅಫೇರ್ಸ್ ಟೆಸ್ಟ್, 2 ಪಾಲಿಟಿ ಟೆಸ್ಟ್, ಆಮೇಲೆ ಇನ್ ಬಿಟ್ವೀನ್ ಒಂದು ಸಾಮಾನ್ಯ ಕನ್ನಡ, ಆಮೇಲೆ ಒಂದು ಸಾಮಾನ್ಯ ಇಂಗ್ಲಿಷು, ಆಮೇಲೆ ಕಂಪ್ಯೂಟರು, ಓಕೆನಾ? ಸೆಕ್ಷನ್ ವೈಸ್ ಕನ್ನಡಗೆ 100 ಕ್ವಶನ್ಸ್, ಫುಲ್ ಇಲ್ಲಿ 100 ಕ್ವಶನ್ಸ್ ಕನ್ನಡನೇ ಇರುತ್ತೆ, ಆಯ್ತಾ? ಆಮೇಲೆ ಜೋಗ್ರಫಿ ಇರುತ್ತೆ, ಜೋಗ್ರಫಿ ಕರ್ನಾಟಕ ಹಿಸ್ಟ್ರಿ ಜೋಗ್ರಫಿಗೆ ಒಂದು ಸಪರೇಟ್ ಟೆಸ್ಟೇ, ಓಕೆನಾ? ಕರ್ನಾಟಕನ ನಾವು ನೆಗ್ಲೆಕ್ಟ್ ಮಾಡಂಗಿಲ್ಲಲ್ವಾ. ಅದಾದ್ಮೇಲೆ ಕರೆಂಟ್ ಅಫೇರ್ಸ್ 4 ಪ್ಲಸ್ ಜೊತೆಗೆ ಇಲ್ಲೊಂದು ಇಂಗ್ಲಿಷ್ 100 ಕ್ವಶನ್ಸ್ ಒಂದು ಇಂಗ್ಲಿಷ್. ಸೈನ್ಸ್ ಇಲ್ಲಿ 2 ಟೆಸ್ಟ್ ಕೊಟ್ಟಿದ್ದೀವಿ, ಒಂದು ಬಯಾಲಜಿ ಮತ್ತೆ ಎನ್ವಿರಾನ್ಮೆಂಟಲ್ ಸೈನ್ಸ್, ಪರಿಸರ ಅಧ್ಯಯನದ ಒಂದು ಸೈನ್ಸ್ ಮತ್ತು ಬಯಾಲಜಿ ಜೀವಶಾಸ್ತ್ರಕ್ಕೆ ಸಪರೇಟ್, ಕೆಮಿಸ್ಟ್ರಿ, ಫಿಸಿಕ್ಸ್ ಮತ್ತೆ ಕರೆಂಟ್ ಅಫೇರ್ಸ್ ಸೈನ್ಸ್ ಅಂಡ್ ಟೆಕ್ನಾಲಜಿ, ಏನಾದ್ರು ಮಿಷಿನ್ಸ್ ಹಾರಿಸಿರ್ತಾರಲ್ಲ ಹೊಸದು, ಅದೆಲ್ಲವೂ ಕೂಡ ನಾವಿಲ್ಲಿ ಕರೆಂಟ್ ಅಫೇರ್ಸ್ ಸೈನ್ಸ್ ಅಂಡ್ ಟೆಕ್ನಾಲಜಿ, ಆರ್ಟಿಮಿಸ್ ಇವೆಲ್ಲ. ಈಗ ರೀಸೆಂಟ್ ಆಗಿ ಒಂದು ಫಸ್ಟ್ ಟೈಮ್ ಪ್ರೈವೇಟ್ ಒಂದು ಹಾರಿಸಿದ್ರಲ್ವಾ ಮಿಸೈಲು ವಿಕ್ರಮ್, ಆ ತರದ ಕ್ವಶನ್ಸ್ ಎಲ್ಲ ಇಲ್ಲಿ ಕವರ್ ಆಗುತ್ತೆ. ಅದ್ರ ಜೊತೆಗೆ ಕಂಪ್ಯೂಟರ್ ಒಂದು ಟೆಸ್ಟ್ ಸಪರೇಟ್ 100 ಕ್ವಶನ್, ಕರೆಂಟ್ ಅಫೇರ್ಸ್ ಟೆಸ್ಟ್ ಇರುತ್ತೆ. ಆಮೇಲೆ KE ಗ್ರೂಪ್ ಸಿ ಸ್ಪೆಷಲ್ ಸಿಲೆಬಸ್ ಹೇಳೋಲ್ಲ, ಪಂಚಾಯತ್ ರಾಜ್, RD, ಪಬ್ಬ್ಯಾಡ್, ಸೋಷಿಯಾಲಜಿ ಇದೆಲ್ಲ ಇರುತ್ತೆ. ಬಜೆಟ್ ಅಂಡ್ ಸರ್ವೆ ಇರುತ್ತೆ, ಒಂದು ಮೆಂಟಲ್ ಎಬಿಲಿಟಿ ಟೆಸ್ಟ್. ಸೊ ಇನ್ನೊಂದು ಕರೆಂಟ್ ಅಫೇರ್ಸ್ ಟೆಸ್ಟ್ ಒಂದು ಬೋನಸ್ ಆಗಿ ಕೊಡ್ತೀವಿ. ಇದು ಪಿ ಸಿ ಎಕ್ಸಾಮ್ಗೆ ಬರೀ 5 ಆಗಿದೆ, ಇಲ್ಲೊಂದು 6, ಯಾಕಂದ್ರೆ ಎಕ್ಸಾಮ್ ಅಕ್ಟೋಬರ್ ಅಲ್ಲಿ ಇರೋದ್ರಿಂದ ಆಗಸ್ಟ್ ಟು ಸೆಪ್ಟೆಂಬರ್ ಒಂದು ಬೋನಸ್ ಟೆಸ್ಟ್ ಅನ್ನ ಕೊಡ್ತೀವಿ, ಆಯ್ತಾ? 5 ಫುಲ್ ಲೆಂತ್ ಪೇಪರ್, 5 ಜಿ ಕೆ, 5 ಕಮ್ಯುನಿಕೇಶನ್, ಟೋಟಲ್ 32 ಟೆಸ್ಟ್ ಅನ್ನ ಯಾರು VAO ಅಥವಾ ಲ್ಯಾಂಡ್ ಸರ್ವೇಯರ್ ಜಿ ಕೆಗೆ, ಓಕೆ, ಬರೀ ಲ್ಯಾಂಡ್ ಸರ್ವೇಯರ್ ಬೇಕಂದ್ರೆ ಜಿ ಕೆ ಯಾರು ತಗೋತಿರೋ ಲ್ಯಾಂಡ್ ಸರ್ವೇಯರ್ ಅವ್ರಿಗೆ ಬೇಕಾದ್ರೆ ಸ್ವಲ್ಪ ಕಮ್ಮಿ ಮಾಡ್ತೀವಿ ಅಮೌಂಟು, ಓಕೆ, ಗೊತ್ತಾಯ್ತಾ? ಸೊ ಯಾರು ಗ್ರೂಪ್ ಸಿ ಪರೀಕ್ಷೆಗಳಿಗೆ ಮುಂಬರುವ VA ಆಗಿರ್ಬೋದು, ESI ಆಗಿರ್ಬೋದು, PSI ಆಗಿರ್ಬೋದು, ಯಾರು ಓದ್ತಿರಲ್ವಾ ಅವ್ರು ನೀವು VAO ಬರಿತಾನೆ ಇರ್ತೀರಾ ಅಲ್ವಾ, 100% ನಿಮಗೆ ಹೆಲ್ಪ್ ಆಗೇ ಆಗುತ್ತೆ. ಈ ಕಣ್ಣು ಮುಂದೆ ಇರೋದು VAO ಪರೀಕ್ಷೆ, ಅದನ್ನ ಬಿಡಬೇಡಿ ಸ್ನೇಹಿತರೆ. ಸರ್ ನಿಮ್ದು ವಿಶೇಷತೆ ಏನು ಅಂತ ಕೇಳ್ಬೋದು. ನಮ್ದು ಟೆಸ್ಟ್ ಸೀರೀಸ್ ನ ವಿಶೇಷತೆ ಏನಪ್ಪಾ ಅಂತ ಅಂದರೆ ನಾನು ನಿಮಗೆ ತೋರಿಸ್ತೀನಿ ಈಗ, ಆಯ್ತಾ? 1 ಸೆಕೆಂಡ್, ಐ ವಿಲ್ ಜಸ್ಟ್ ಶೋ. ಏನು ವಿಶೇಷತೆ ಅಂತ ಅಂದರೆ ನಮ್ದು ಟೆಸ್ಟ್ ಸೀರೀಸ್ದು ಐ ವಿಲ್ ಜಸ್ಟ್ ಶೋ. ಇದನ್ನ ಅಪ್ಲೋಡ್ ಆಗಿದೆ, ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲೂ ಇದೆ, ಯಾರು ನೋಡಿಲ್ಲ
ಯು ಕ್ಯಾನ್ ಜಸ್ಟ್ ಗೋ ಅಂಡ್ ಚೆಕ್ ಈ PDF ಹಾಕಿದ್ದೀನಿ, ಏನ್ ವಿಶೇಷತೆ ಅಂತ ಕೇಳ್ಬೋದು. ಇದು ನಮ್ದು ಫಸ್ಟ್ ಟೆಸ್ಟ್, ಆಲ್ರೆಡಿ ಹಾಕಿದೀವಿ ಈ PDF ನ. ಓಕೆ, ಸೊ ಏನಂತ ಕೇಳ್ಬೋದು ನೀವು ನೋಡಿ. ಇದು ಪ್ರಶ್ನೆ, ಅಸೆಟ್ ಬಗ್ಗೆ ಕೆಳಗಿನಲ್ಲಿ ಯಾವ್ದು ಆಸ್ತಿಗಳ ಸ್ವಸ್ತಿಗಳನ್ನು ಹೂಡಿಕೆ ಮಾಡೋ ಗಮನಿಸಿ. ಓಕೆ, ಇದು ಪ್ರಶ್ನೆ. ಆಮೇಲೆ ಪ್ರಶ್ನೆಗಳು ನೋಡಿ, ಓನ್ಲಿ 1, ಓನ್ಲಿ 2, ಹೇಳಿಕೆ ರೂಪದ ಪ್ರಶ್ನೆಗಳು, ಮ್ಯಾಚ್ ದಿ ಫಾಲೋವಿಂಗ್, ಅಸೆಸ್ ಅಂಡ್ ರೀಜನ್, ಎಲ್ಲ ಪ್ಯಾಟರ್ನ್ KA ಏನೇನ್ ಪ್ಯಾಟರ್ನ್ ಅಲ್ಲಿ ಕೇಳುತ್ತಲ್ವಾ ಆ ಎಲ್ಲ ತರಹದ ಪ್ರಶ್ನೆಗಳು ನಮ್ಮ ಟೆಸ್ಟ್ ಸೀರೀಸ್ ನಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಇದು ಗೊತ್ತಿರ್ಬೇಕು ಸ್ನೇಹಿತರೆ, ಆಯ್ತಾ? ಇದು ಗೊತ್ತಿರ್ಬೇಕು, ಇದು ಇಂಪಾರ್ಟೆಂಟ್. ಓಕೆ, ಸೊ ನಾವೇನ್ ಕೊಡ್ತಾರಪ್ಪ ಯೂಶುವಲಿ ಒಂದ್ ಯಾಕೆ ಸರಿ ಇದೆ ಅದರ ಬಗ್ಗೆ ಡೆಫಿನಿಷನ್, ಎಸ್ ನಾವು ಅದೇ ಕೂಡ ಕೊಟ್ಟಿದೀವಿ. ಪ್ಲಸ್ ನಿಮಗೆ ಪರೀಕ್ಷಾ ಟ್ರ್ಯಾಪ್ ಪಾಯಿಂಟ್ಸ್, ಎಲ್ಲಿ ನೀವು ತಪ್ಪನ್ನ ಮಾಡ್ತೀರಾ, ಎಲ್ಲಿ ಮಿಸ್ಟೇಕ್ಸ್ ಅನ್ನ ಮಾಡ್ತೀರಾ, ಓಕೆನಾ? ಎಲ್ಲಿ ಮಿಸ್ಟೇಕ್ಸ್ ಮಾಡ್ತೀರಾ, ಎಲ್ಲಿ ಎಲಿಮಿನೇಷನ್ ಟೆಕ್ನಿಕ್ ವರ್ಕ್ ಆಗುತ್ತೆ, ಅದೆಲ್ಲವೂ ಕೂಡ ನಿಮಗೆ ಎಕ್ಸಾಮ್ ಟ್ರ್ಯಾಪ್ ಪಾಯಿಂಟ್ಸ್ ಅಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಅದೇ ರೀತಿ ಪ್ರತಿ ವಿಷಯದ ಸುತ್ತಲೂ ಇನ್ನೂ ಏನೇನು ಓದಿಕೊಳ್ಳಬೇಕು ಅಂತ ಕೊಟ್ಟಿದೀವಿ. ಪ್ರತಿ ವಿಷಯ ಸುತ್ತಲೂ ಸರ್ ಇದು ಪ್ರಶ್ನೆಗಳು ಬಂದಿದಾವ, ಮೊನ್ನೆ BWSSB ಪರೀಕ್ಷೆ ಆಯ್ತಲ್ವಾ, ಅಲ್ಲಿವರೆಗೂ ಏನೇನ್ ಟೆಸ್ಟ್ಗಳಾಗಿತ್ತು, ಎಲ್ಲ ಟೆಸ್ಟ್ ಆಗಿರ್ಲಿಲ್ಲ ನಮ್ದು PC ಗೆ, ಏನೇನ್ ಟೆಸ್ಟ್ಗಳಾಗಿದಾವ ಅಲ್ಲಿವರೆಗೂ ಅವೆಲ್ಲವೂ ಯಾವ್ಯಾವ ಪ್ರಶ್ನೆಗಳು ಬಂದಿದಾವೆ ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಇಮೇಜ್ ಹಾಕಿದೀವಿ, ನೀವು ಹೋಗಿ ನೋಡಬಹುದು. ಆಯ್ತಾ? ಸುಮ್ನೆ ಅಂತೂ ಹೇಳ್ತಾ ಇಲ್ಲ, ಹೇಗಿದೆ ಹೆಲ್ಪ್ ಆಗಿದೆ. ಒಂದು ಕ್ವಶನ್ ನಾನು ನಿಮಗೆ ಎಕ್ಸಾಂಪಲ್ ತೋರಿಸ್ತೀನಿ ಅಂತ ಹೇಗಾಗಿದೆ ಅಂತ ಹೇಳಿ ಅಪ್ಲೋಡ್ ಮಾಡಿರುತ್ತೆ. ಈ ವಿಷಯ ಸುತ್ತಲೂ ಇನ್ನೇನು ಓದ್ಕೋಬೇಕು, ಪ್ರಶ್ನೆಗಳು ಹೇಗೆ ಬರುತ್ತೆ ಅಂತ ಅನ್ನೋದು. ಓಕೆನಾ? ಅದೇ ರೀತಿ ನೋಡಿ, ಪಂಚವಾರ್ಷಿಕ ಯೋಜನೆ ಇಂಪಾರ್ಟೆಂಟ್, ಅದ್ರ ಮೇಲೂ ಪ್ರಶ್ನೆ ಇದೆ, ಅದಕ್ಕೆ ಉತ್ತರ ಕೂಡ ಇದೆ. ಯಾಕೆ, ಯಾವ ಹೇಳಿಕೆ ಯಾಕೆ ಸರಿ ಇದೆ, ಯಾಕೆ ತಪ್ಪಿದೆ, ಅಗೇನ್ ನೋಡಿ ಪರೀಕ್ಷಾ ಟ್ರ್ಯಾಪ್ ಪಾಯಿಂಟ್ಸ್ ನೋಡಿ. ಗರೀಬಿ ಹಟಾವೋ, ಓಕೆ, ಅದನ್ನ 1971 ಚುನಾವಣೆ ಟೈಮಲ್ಲಿ ಅಂದ್ರೆ 4ನೇ ಪಂಚವಾರ್ಷಿಕ ಯೋಜನೆ ಅಂತ ಹೇಳ್ತಾರೆ ಆಗಿದ್ದು. ಬಟ್ ಅದ್ರ ಎಲ್ಲಿ ಎಕ್ಸಾಮ್ ಅಲ್ಲಿ 5ನೇ ಅಂತ ಕೊಟ್ಬಿಡ್ತಾರೆ. ಯಾಕಂದ್ರೆ ಬಡತನ ನಿರ್ಮೂಲನೆಗೆ ಸಂಬಂಧಿಸಿದ ಒಂದಿಷ್ಟು ಕೆಲಸಗಳು 5ನೇ ಪಂಚವಾರ್ಷಿಕ ಯೋಜನೆಗಳಲ್ಲಾಗ್ತವೆ. ಹೀಗೆ ಓದಬೇಕಾದ್ರೆ ಕನ್ಫ್ಯೂಸ್ ಆಗ್ತಾ ಇರುತ್ತೆ, ಅದಾಗಬಾರ್ದು. ಆ ರೀತಿಯ ಎಕ್ಸಾಮ್ ಟ್ರ್ಯಾಪ್ ಪಾಯಿಂಟ್ಸ್ ನ ಕೊಟ್ಟಿದೀವಿ. ಅದ್ರ ಸುತ್ತಲೂ ಏನೇನು ಓದಬೇಕು ಅನ್ನೋದನ್ನ ಕೂಡ ಕೊಟ್ಟಿದೀವಿ. ಓಕೆನಾ? ಅದನ್ನು ಕೂಡ ಕೊಟ್ಟಿದ್ದೀವಿ. 1991 ಎಕನಾಮಿಕ್ ರಿಫಾರ್ಮ್ಸ್, LPG 8ನೇ ಪಂಚವಾರ್ಷಿಕ ಯೋಜನೆ ಓದ್ಲೇಬೇಕು, ಅಲ್ಲಿಂದ ಪ್ರಶ್ನೆಗಳು ಬಂದಿದಾವೆ, ಮುಂದೆ ಕೂಡ ಬರುತ್ತೆ ಅಲ್ವಾ? ಇದೇ ರೀತಿ ಏನೇನ್ ಓದಬೇಕು, ಯಾಕೆ ದುಡ್ಡು ಜಾಸ್ತಿ ಇಟ್ಟಿದೀವಿ ಅಂದ್ರೆ ಈ ರೀತಿಯಾದ ಸಿನಾಪ್ಸಿಸ್ ಅನ್ನ ನಾವು ರೆಡಿ ಮಾಡಿಸ್ಬೇಕು ಅಂತಂದ್ರೆ ನಾವು ಪೇ ಮಾಡ್ಬೇಕು. ಓಕೆನಾ? ಸುಮ್ನೆ ನಿಮಗೆ 4 ರಿಂದ 5 ಲೈನ್ ಸಿನಾಪ್ಸಿಸ್ ನಾನು ಕೊಟ್ಟು ಬಿಡ್ಬೋದು, ಅದು ವರ್ಕ್ ಆಗಲ್ಲ. ಆ ತರ ಕೊಡಕ್ಕೂ ನನಗಿಷ್ಟ ಇಲ್ಲ. ನಾವು ಕೊಡುವಂತಹ ಕಂಟೆಂಟ್ ನಿಮ್ಗೆ ಎಕ್ಸಾಮ್ ಅಲ್ಲಿ ಹೆಲ್ಪ್ ಆಗಬೇಕು. ಸುಮ್ನೆ ನಾಮಕವಾಸ್ತೆ ಏನೋ ಕೊಟ್ವಿ ಅಂತಂದ್ರೆ ಅದು ಯಾವುದಕ್ಕೂ ನಮಗೂ ಮನಸ್ಸಾಕ್ಷಿಗೆ ಅದು ಒಪ್ಪಲ್ಲ, ನಿಮಗೂ ಅದು ಹೆಲ್ಪ್ ಆಗಲ್ಲ. ಸುಮ್ನೆ ಓದ್ಕೊಂಡು ಹೋಗ್ತೀರಾ, ಅದು ಹೆಲ್ಪ್ ಆಗಲ್ಲ. ಓಕೆ, ಯಾಕೆ ನಾ ಇದನ್ನ ಮಾಡಿದೀನಿ ಅಂತಂದ್ರೆ ಪ್ರತಿ ಪ್ರಶ್ನೆ ಸುತ್ತಲೂ ಏನೇನು ಓದ್ಬೇಕಂತ ಯಾಕೆ ಕೊಟ್ಟಿದೀವಿ ಅಂತಂದ್ರೆ ರೀಸನ್, ಯಾಕಂದ್ರೆ ನಾವು ಕೊಟ್ಟಿರೋ ಕ್ವಶನ್ಸ್ ಪ್ರೀವಿಯಸ್ ಇಯರ್ ಕ್ವಶನ್ ಬೇಸ್ಡ್. ಓಕೆನಾ? ಪ್ರೀವಿಯಸ್ ಇಯರ್ ಕ್ವಶನ್ ಬೇಸ್ಡ್ ಅಂತಂದ್ರೆ ಡಿಕೋಡ್ ಮಾಡ್ಲೇಬೇಕು. ಅದೇ ಡಿಕೋಡ್ ಇಲ್ಲಿ ಮಾಡಿರೋದು. ಎಲ್ಲಿ ಟ್ರ್ಯಾಪ್ ಆಗ್ತೀರಾ, ಎಲ್ಲಿ ಏನೇನು ಓದ್ಕೋಬೇಕಂದ್ರೆ ಡಿಕೋಡ್ ಮಾಡಿನೇ ನಾವಿಲ್ಲಿ ಟೆಸ್ಟ್ ಸೀರೀಸ್ ಮುಖಾಂತರ ಪ್ರೀವಿಯಸ್ ಇಯರ್ ಕ್ವಶನ್ ಬೇಸ್ಡ್ ಟೆಸ್ಟ್ ಸೀರೀಸ್ ಅನ್ನ ನಿಮ್ ಮುಂದೆ ತೆಗೆದುಕೊಂಡು ಬಂದಿದ್ದೀವಿ. ಅದಕ್ಕೋಸ್ಕರನೇ ನಮ್ದು 1750 ರೂಪಾಯಿ ಫೀಸು. ಆಯ್ತಾ? ಅದು ಬಿಟ್ರೆ ನನಗೇನಿಲ್ಲ. ಈಗ ನಮ್ದು ಆಲ್ರೆಡಿ ಯಾವ್ದೋ ಹಳೇದು ರೆಡಿ ಇದ್ರೆ ನಾನು ಕೂಡ ಕಮ್ಮಿಗೆ ಕೊಡ್ಬೋದು, ಸ್ವಲ್ಪ ಚೇಂಜಸ್ ಮಾಡಿ ಕೊಡ್ಬೋದು, ಅಥವಾ ಕಮ್ಮಿ ಎಕ್ಸ್ಪ್ಲನೇಷನ್ ChatGPT ಗೆ ಇದಕ್ಕಾಗಿ ಕಮ್ಮಿ ಎಕ್ಸ್ಪ್ಲನೇಷನ್ ಮಾಡಿ ಕೊಡ್ಬೋದು. ಬಟ್ ನನಗೆ ಆ ತರ ಇಷ್ಟ ಇಲ್ಲ. ಓಕೆ, ಈ ತರ ಕೊಟ್ರೆ ನಿಮಗೆ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ರೀಸೆಂಟ್ ಮೊನ್ನೆ BWSSB ನಲ್ಲಿ ಅದು ಆಗಿದೆ. ಹೆಂಗಾಗಿದೆ ನಾನು ನಿಮಗೆ ತೋರಿಸ್ತೀನಿ ನೋಡಿ ಸ್ನೇಹಿತರೆ, ಹೇಗಾಗಿದೆ ಅಂತ ಹೇಳಿ. ಐ ವಿಲ್ ಶೋ ವಿತ್ ಪ್ರೂಫ್. ಆಯ್ತಾ? ವಿತ್ ಪ್ರೂಫ್ ನಾನು ನಿಮ್ಗೆ ತೋರಿಸ್ತೀನಿ. ಜಸ್ಟ್ ವೇಟ್, ಯಾಕಂದ್ರೆ ನಾನು ನಿಮ್ಮ ಮುಂದೆನೆ ಓಪನ್ ಮಾಡ್ಬೇಕಲ್ವಾ. ಸುಮ್ನೆ ನಾನು ಆಮೇಲೆ ಎಲ್ಲೋ ತಗೊಂಡ್ ಬಂದು, ಯಾಕ ನಮ್ಮ ಗ್ರೂಪ್ ಅಲ್ಲಿ ಹಾಕಿರೋದನ್ನೇ, ಇದನ್ನ ನಮ್ಮೊಬ್ಬ ಸ್ಟೂಡೆಂಟ್ ನನಗೆ ಕಳ್ಸಿರೋದು, ನಾನು ಕೂಡ ನೋಡಿರ್ಲಿಲ್ಲ. ನಮ್ಮೊಬ್ರು ಸ್ಟೂಡೆಂಟ್, AO ಸ್ಟೂಡೆಂಟ್ ಒಬ್ರು, ರಾಕೇಶ್ ಅಂತ ಅವ್ರ ಹೆಸರು, ಅವರು ನನಗೆ ಕಳಿಸ್ತಾರೆ, ಸರ್ ನೋಡಿ ನೀವು ಕೊಟ್ಟಿರೋದು ಬಂದಿದೆ ಸರ್ ಅಂತ ಅಂತಾರೆ. ಅವ್ರು ನಮ್ದು ಮಾರ್ಗದರ್ಶಿ ಅಂತ ಒಂದು ಪ್ರೋಗ್ರಾಮ್ ಇದೆ, ಅಂತ ತಗೊಂಡಿದ್ರು. ಓಕೆ, ಮೆಂಟರ್ಶಿಪ್ ಪ್ರೋಗ್ರಾಮು, ಅದು ತಗೊಂಡಿದ್ರು ಅವರು. ಜ್ಯೋತಿಬಾ ಫುಲೆ ಅವರು ಬರೆದ ಗುಲಾಮಗಿರಿ ಪುಸ್ತಕವನ್ನ ಯಾವ ದೇಶದ ಗುಲಾಮಗಿರಿಯನ್ನು ಕೊನೆಗಾಣಿಸಲು ಅರ್ಪಿಸ್ತಾರೆ ಅಂತ ಹೇಳಿ. ಗುಲಾಮಗಿರಿ ಪುಸ್ತಕ ಜ್ಯೋತಿಬಾ ಫುಲೆನೇ ಬರೀತಾರೆ, ನಮಗ್ ಗೊತ್ತು. ಅವ್ರದ್ದು ಸತ್ಯಶೋಧಕ ಸಮಾಜನೂ ಇದೆ, ಅದು ನಮಗ್ ಗೊತ್ತು. ಬಟ್ ಇದು ಯಾವ ದೇಶಕ್ಕೆ ಅರ್ಪಿಸ್ತಾರೆ, ಇದು ಎಷ್ಟು ಜನಕ್ಕೆ ಗೊತ್ತಿರುತ್ತೆ? ಇವನ್ ನನಗೂ ಗೊತ್ತಿರ್ಲಿಲ್ಲ. ಯಾವಾಗ ಇದು ನಮಗ್ ಗೊತ್ತಾಯ್ತು, ನಾವು ಈ ರೀತಿ ಈ ಪ್ರಶ್ನೆ ಸುತ್ತಲೂ ಇನ್ನೇನು ಓದಬೇಕು ಅಂತ ಕೊಟ್ಟಾಗ, ಇನ್ನು ಏನೇನ್ ತಿಳ್ಕೋಬೇಕು ಅಂತ ಕೊಟ್ಟಾಗ ನಮಗೂ ಕೂಡ ಗೊತ್ತಾಯ್ತು. ಒಪ್ಕೋಬೇಕಿದನ್ನ. ನಾವೇನು ಬೃಹಸ್ಪತಿಗಳಲ್ಲ, ಟೀಚ್ ಮಾಡ್ತೀವಿ ಅಂದ್ರೆ ನಮ್ಗೆಲ್ಲ ಗೊತ್ತಿರ್ಬೇಕಂತೇನಿ, ನಾವೇನ್ ದೇವ್ರಲ್ಲ ಅಲ್ವಾ?
ಸೊ ನಾವು ಕಲಿತೀವಿ, ನಾವು ತಿಳ್ಕೊಂತೀವಿ, ತಿಳ್ಕೊಂಡಿದ್ದನ್ನ ನಿಮ್ ಮುಂದೆ ತಗೊಂಡ್ ಬರ್ತೀವಿ. ಯಾಕಂದ್ರೆ ಅಲ್ಟಿಮೇಟ್ ಒಬ್ಬ ಟೀಚರ್ನ ಕೆಲಸ ಏನಪ್ಪಾ ಅಂತಂದ್ರೆ, ಹೊಸ ವಿಷಯ ಏನಾದ್ರೂ ಗೊತ್ತಾದ್ರೆ, ಹೊಸ ವಿಷಯ ಗೊತ್ತಿದ್ರೆ, ಅಥವಾ ಅದನ್ನ ಸ್ಟೂಡೆಂಟ್ಸ್ಗೆ ಪಾಸ್ ಮಾಡಕ್ಕೆ ಏನೇನ್ ಸಾಧ್ಯ ಆಗುತ್ತೋ ಅದೆಲ್ಲವನ್ನ ನಾನು ನಿಮ್ ಮುಂದೆ ತಗೊಂಡ್ ಬರ್ತೀನಿ. ಓಕೆನಾ? ಇದು ಇಷ್ಟು VAO ಅಂತ ಮಾಡಿರೋದು. ನೋಡಿ, ಗುಲಾಮಗಿರಿ ಪುಸ್ತಕ, ಜ್ಯೋತಿಬಾ ಫುಲೆ ಪುಸ್ತಕ, ಅಮೆರಿಕದಲ್ಲಿ ಕರಿಯರ್ ಗುಲಾಮಗಿರಿಯನ್ನು ರದ್ದುಪಡಿಸಲು ಅವರಿಗೆ ಅರ್ಪಿಸ್ತಾರೆ. ಕೊಟ್ಟಿದೀವಲ್ವಾ? ಏನ್ ಬರುತ್ತೆ ಎಕ್ಸಾಮ್ ಅಲ್ಲಿ ಅಂತ ಅದು ಬಂದಿದೆ ಅಲ್ವಾ? ಇಲ್ಲಿ ಅದು ಬಂದಿದೆ ಅಲ್ವಾ? ವಿತ್ ಪ್ರೂಫ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ರೀತಿದು ನಿಮಗೆ ಬೇರೆ ಎಲ್ಲಾದ್ರೂ ಸಿಗುತ್ತೆ ಅಂದ್ರೆ ಕಡಿಮೆ ಅಮೌಂಟ್ ಅಲ್ಲಿ ದಯವಿಟ್ಟು ಬೇರೆ ಕಡೆ ಜಾಯ್ನ್ ಆಗಿ. ನೋ ಇಶ್ಯೂಸ್. ಎಲ್ಲರೂ ನಮ್ಮವರೇ, ಎಲ್ಲರೂ ಚೆನ್ನಾಗಿ ಕೊಡ್ತಾರೆ ಕ್ವಶನ್ಸ್. ಓಕೆ, ಎಲ್ಲರೂ ತುಂಬಾ ಚೆನ್ನಾಗಿ ಕೊಡ್ತಾರೆ, ಎಲ್ಲರೂ ಕ್ವಾಲಿಟಿನೇ ಇರುತ್ತೆ, ನಾನು ಇಲ್ಲ ಅಂತ ಹೇಳಲ್ಲ. ಬಟ್ ನಮ್ದು ಯಾಕೆ ಸ್ವಲ್ಪ ಜಾಸ್ತಿ ಅಮೌಂಟ್ ಅಂತಂದ್ರೆ, ದಿಸ್ ಈಸ್ ವೈ ನಾವ್ ಇದನ್ನ ಪೇ ಮಾಡಿ ಮಾಡಿಸ್ಬೇಕಾಗತ್ತೆ. ಯಾಕಂದ್ರೆ ಅಷ್ಟು ಈಸಿ ಇಲ್ಲ, ನೋಡ್ಬೇಕು, ಮಾಡಬೇಕು. ಇಟ್ ವಿಲ್ ಟೇಕ್ ಟೈಮ್. ಅದಕ್ಕೋಸ್ಕರ ಸ್ವಲ್ಪ ಅಮೌಂಟ್ ಜಾಸ್ತಿ ಇಟ್ಟಿದ್ದೀವಿ. ಬಟ್ ಅದೇ ನೋಡಿ, ನಾನು VAOಗೆ ಒಂದು ಸ್ಪೆಷಲ್ ಸಿಲೆಬಸ್ ಕ್ಲಾಸ್ ಮಾಡ್ತೀನಿ ಅಂತ ಹೇಳಿದ್ದೀನಿ. ಅದು ಅರೌಂಡ್ 300 rupees ಅಷ್ಟೇ. 280 to 300 rupees ಕಂಪ್ಲೀಟ್. ಪಂಚಾಯತ್ ರಾಜ್, ಮುನ್ಸಿಪಾಲಿಟಿ, ಲ್ಯಾಂಡ್ ರಿಫಾರ್ಮ್ಸ್, ಕೋಆಪರೇಟಿವ್ಸ್, ಸೋಶಿಯಾಲಜಿ, ಪಬ್ಬ್ಯಾಡು ಎಲ್ಲ ಕಮ್ಮಿ ಮಾಡ್ತೀನಿ. ಯಾಕೆ ಅಂದ್ರೆ ನನ್ನ ಕೈಲಿದೆ. ನನ್ನ ಕೈಲಿ ಏನೇನಿದೆ, ನಾನು ಏನೇನು ಮಾಡಬಹುದು ಅದನ್ನ ಕಮ್ಮಿ ಅಮೌಂಟಿಗೆ ಮಾಡ್ತೀನಿ. ಬಟ್ ಈ ಮಟೀರಿಯಲ್ಸು ಅಥವಾ ಈ ಟೆಸ್ಟ್ ಸೀರೀಸ್ ಏನಿದೆ ನಾವು ಮಾಡಿಸ್ಬೇಕಾಗತ್ತೆ ಪೇ ಮಾಡಿ. ಅಂದ್ರೆ ಮಾಡೋದು ನಾವು ಹೇಳ್ದಾಗೆ ಮಾಡ್ತಾರೆ, ಅದು ಬೇರೆ. ಬಟ್ ಅವ್ರಿಗೆ ನಾವು ಕೊಡಬೇಕಲ್ವ ದುಡ್ಡು. ಸೊ ಹೀಗಾಗಿ ಸ್ವಲ್ಪ ಅಮೌಂಟ್ ಜಾಸ್ತಿ ಇರುತ್ತೆ ಅಷ್ಟೇ. ಓಕೆ, ಬಟ್ ಒಂದಿಷ್ಟು ಅಕಾಡೆಮಿ ಇರುತ್ತೆ, ಅವ್ರದ್ದು ರಿಸೋರ್ಸಸ್ ಇರುತ್ತೆ, ಅವ್ರಿಗೆ ಬೇರೆ ಕಡೆಯಿಂದ ರಿಸೋರ್ಸಸ್ ಬರುತ್ತೆ, ಲಾಭ ಇರುತ್ತೆ. ಹೀಗಾಗಿ ಅವ್ರು ಸ್ವಲ್ಪ ಕಮ್ಮಿ ಕೊಡ್ತಾರೆ, ತಪ್ಪಂತ ನಾನು ಹೇಳಲ್ಲ, ಅದು ಅವ್ರವ್ರಿಗೆ ಬಿಟ್ಟಿದ್ದು. ಬಟ್ ನಮ್ದು ಈ ತರ ಇದೆ. ಅದಕ್ಕೋಸ್ಕರ ಯಾರಿಗೆ ತಗೋಬೇಕಂತ ಇದೆ, ಓಕೆ, 6360-497-6360-497-425 ನಂಬರ್ಗೆ ಕರೆ ಮಾಡಿ. ಅಥವಾ ನಿಮ್ಗೆ ಶೆಡ್ಯೂಲ್ ಬೇಕು ಅಂತಂದ್ರೆ, ಸರ್ ನಾನು ಫುಲ್ ಶೆಡ್ಯೂಲ್ ನೋಡಬೇಕು ಅಂತಂದ್ರೆ, ನಮ್ಮ ಈ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಈ ಏನ್ PDF ಇದೆ ಅಲ್ವಾ, ದಿಸ್ PDF, 1 second, ಈ ಶೆಡ್ಯೂಲ್ PDF ಏನಿದೆ, ಶೆಡ್ಯೂಲ್ PDF ನಾನು ಹಾಕಿದ್ದೀನಿ. ಈ ನಂಬರ್ಗೆ ನೀವು ಕರೆ ಮಾಡಬಹುದು. 6360-497-425 ನಂಬರ್ಗೆ ಕರೆ ಮಾಡಿ, ಫೋನ್ ಮಾಡಿ. ಓಕೆ, ಟೆಲಿಗ್ರಾಮ್ ಅಲ್ಲಿ ಕೊಡೋದು, ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, PDF ಫಾರ್ಮ್ ಅಲ್ಲಿ ಕೊಡ್ತೀವಿ, ಟೆಲಿಗ್ರಾಮ್ ಅಲ್ಲೇ ಕೊಡ್ತೀವಿ, ಆಪ್ ಅಲ್ಲಿ ಇಲ್ಲ ಇದು. ಓಕೆನಾ? ಇದು ಗೊತ್ತಿರಬೇಕು, ರೈಟ್? ಇದಿಷ್ಟು ನಮ್ಮ KE ಸ್ಪೆಷಲ್ ಗ್ರೂಪ್ ಸಿ ಟೆಸ್ಟ್ ಸೀರೀಸ್ ನ ವಿಶೇಷತೆ ನಿಮ್ಮ ಮುಂದೆ ತಗೊಂಡ್ ಬಂದಿದ್ದೀನಿ. ಯಾರಿಗೆ ಬೇಕು ಕಾಂಟ್ಯಾಕ್ಟ್ ಮಾಡಿ, ನಾವು ಕೊಡ್ತೀವಿ. ಯಾರಿಗೆ ತುಂಬಾ ಕಷ್ಟ ಇದೆ, ಸರ್ ನನಗೆ ಅಷ್ಟು ಕೊಡಕ್ಕಾಗಲ್ಲ ಅಂದ್ರೆ, ವಿಲ್ ಥಿಂಕ್, ನೋಡೋಣ, ಯಾರೋ ಒಬ್ರು ಇಬ್ಬರಿಗೆ ವಿ ಕ್ಯಾನ್ ಹೆಲ್ಪ್. ಓಕೆ, ಅಗೇನ್ ಎಲ್ರಿಗೂ ಕಷ್ಟ ಆಗ್ಬೋದು, ವಿ ಕ್ಯಾನ್ ಥಿಂಕ್. ಯಾಕಂದ್ರೆ ನಮ್ಮ ಹಳೆ ಒಂದಿಷ್ಟು ಸ್ಟೂಡೆಂಟ್ಸ್ ಇದ್ದಾರೆ, ನನಗೆ ಗೊತ್ತು ಅವ್ರ ಕಷ್ಟ ಏನು ಅಂತ. ನಾನು ಪರ್ಸನಲಿ ನೋಡಿದ್ದೀನಿ, ನೋಡಿದವ್ರಿಗೆ ಕೊಡ್ಬೋದು, ನೋಡಿದವ್ರಿಗೆ ಕಷ್ಟ ನಮಗೆ ಕೊಡಕ್ಕೆ. ಸೊ ನೋಡಿದವ್ರಿಗೆ, ಯಾಕಂದ್ರೆ ನಮ್ಮ ಮುಂದೆ ನೋಡ್ತಾ ಇರ್ತೀವಿ ಅಂತವರಿಗೆ ವಿ ಕ್ಯಾನ್ ಗಿವ್ ಇಟ್, ಹೆಲ್ಪ್ ಆಗಲಿ ಅಂತ ಹೇಳಿ. ಸೊ ನೋಡೋಣ, ಕಷ್ಟ ಇದ್ರೆ ವಿ ಕ್ಯಾನ್ ಡೂ ಸಮಥಿಂಗ್. ಬಟ್ ಓಲ್ಡ್ ಸ್ಟೂಡೆಂಟ್ಸ್ ಡೋಂಟ್ ವರಿ, 1350 ರೂಪಾಯಿ ಅಷ್ಟೇ, ಜಾಸ್ತಿ ಇಲ್ಲ. 32 ಟೆಸ್ಟು ಓಲ್ಡ್ ಸ್ಟೂಡೆಂಟ್ಸು 1350 rupees ನಿಮ್ಗೆ ಯಾರು ಕೊಡಲ್ಲ, ಸಾಧ್ಯನೇ ಇಲ್ಲ ಕೊಡಕ್ಕೆ, ರೈಟ್? ಇದಿಷ್ಟು ನಮ್ಮ VAOಗೆ ಸಂಬಂಧಪಟ್ಟಿದ್ದಂಥದ್ದು. ನೆಕ್ಸ್ಟ್ ವಿಡಿಯೋ KSಗೆ ಸಂಬಂಧಪಟ್ಟಾಗ ಬರುತ್ತೆ, ನೋಡ್ತಾ ಇರಿ. ಥ್ಯಾಂಕ್ ಯು, ಧನ್ಯವಾದಗಳು.